ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಡೇ ಬಂದು ಬುಧವಾರ. ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ರೀಲ್ಸ್ ಮಾಡೋಕ್ಕೆ ಅಂತ ರೆಡಿಯಾಗಿದ್ದೆ, ಹಂಗೆ ವ್ಲಾಗ್ನೂ ಸ್ಟಾರ್ಟ್ ಮಾಡಿಬಿಡೋ ನೀರು ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಏನು ಅಂತಂದರೆ, ನಮ್ಮಮ್ಮನ ಕೇಳಂತ ಬನ್ನಿ ನಮ್ಮಮ್ಮ ಏನು ಮಾಡುತ್ತೆ, ಏನು ಬ್ಲಾಗ್ ಅಂತ ನಮ್ಮಮ್ಮನ ಕೇಳ. ಏನು ಮಾಡ್ತಿದ್ಯಾ? ನಾನಾ ಇಸ್ಕಿದ ಬೇಳೆ ಸಾರು ಮಾಡ್ತಾ ಇದ್ದೀನಿ. ನೋಡಿ ಯಾಕೆ ಕೇಳಿ. ಇಸ್ಕಿದ ಬೇಳೆ ಸಾರು ನಂಗೆ ಇಷ್ಟ ಅಲ್ವಾ? ನಿಂಗೂ ಇಷ್ಟನಾ? ಎಷ್ಟು ಎಲ್ಲರಿಗೂ ಇಸ್ಕಿದ ಬೇಳೆ ಸಾರು ಅಂದರೆ ಎಷ್ಟೆಲ್ಲ ಗೊತ್ತಾ? ನಾವು ಚಿಕ್ಕ ಹುಡುಗರಾಗಿದ್ದಾಗ 2 ತೂಕ ಅವರೆಕಾಯಿ. ಅವಾಗ ಶನಿವಾರ ಬಂತು ಅಂದರೆ ನಮ್ಮ ಅಮ್ಮಾರ ಮನೆಗೆ ಏನು ಗೊತ್ತಾ, ಶನಿವಾರ ಬಂತು ಅಂದರೆ ವೆಂಕಟರಮಣ ಸ್ವಾಮಿಗೆ ಎಡೆ ಇಕ್ತಾರಲ್ಲ, ವೆಂಕಟರಮಣ ಸ್ವಾಮಿಗೆ ಎಡೆ ಇಕ್ಕವಾಗ ಇಸ್ಕಿದ ಬೇಳೆ ಸಾರು ಮಾಡಿ ದೇವ್ರಿಗೆ ಎಡೆ ಇಕ್ಬಿಟ್ಟು ನಾವು ಆಮೇಲೆ ಊಟ ಮಾಡ್ತಿದ್ದು. ಈ ಥರ ನಮ್ಮ ಥರ ಎಲ್ಲ ಮಾಡ್ಕೊಂಡು ಊಟ ಮಾಡ್ತಿರ್ಲಿಲ್ಲ ಅವಾಗ. ದೇವ್ರಿಗೆ ಎಡೆ ಇಕ್ಬಿಟ್ಟೆ ಮಾಡ್ತಿದ್ದು. ಅವಾಗ ಮಾರ್ಕೆಟ್ಗೆ ಹೋಗ್ಬಿಟ್ಟು 2 ತೂಕ ಅವರೆಕಾಯಿ ಶನಿವಾರ ಶುಕ್ರವಾರ ಸಾಯಂಕಾಲಕ್ಕೆ ತಂದು ಸುಲ್ದು ನೆನಾಕಿ, ಅವಾಗ ನಾವು ಸ್ಕೂಲ್ಗೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿಲ್ಲ, 11 ಕಾಲಿ ಸ್ಕೂಲ್ ಬಿಡೋರು. 11 ವರ್ಷದಲ್ಲಿ ಮನೆಗೆ ಬಂದು ಅವು ಕಾಳು ಇಸ್ಕಿ ಅವಾಗ ಇಸ್ಕಿದ ಬೇಳೆ ಸಾರು ಮಾಡಿ ಎಡಿಗಿಕ್ಕಿ ದೇವ್ರ ಅಡಿಗೆ ಅವಾಗ ಬಂದು ಕಾಳು ಇಸ್ಕಿ ಪಾತ್ರೆ ತೊಳೆದು ಅಡುಗೆ ಮಾಡಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ದೇವ್ರಿಗೆ ಎಡೆ ಇಕ್ಬಿಟ್ಟು ಊಟ ಮಾಡಬೇಕಿತ್ತು. ಅವಾಗ ಏನು ಗೊತ್ತಾ, ಮುಂಚೆಗೆ ಊಟ ಮಾಡಂಗಿಲ್ಲ. 2 ತೂಕ ಅವ್ರು ಇಸ್ಕಿದ ಬೇಳೆ ಸಾರು ಮಾಡಿದ್ರೆ ಇನ್ನು ಬೆಳಗ್ಗೆ ಅಲ್ಲಿ ಸಾರೇ ಇರ್ತಿರ್ಲಿಲ್ಲ. ಆ ಥರ ಊಟ ಮಾಡಿವೆ ನಾನು ಅವಾಗ. ಇಸ್ಕಿದ ಬೇಳೆ ಸಾರು ಅಂದರೆ ನಂಗೆ ಅವಾಗಿಂದನೂ ಸಖತ್ತು ಇಷ್ಟ. ನಿಂಗೆ ಇಷ್ಟ ಇಲ್ವಾ? ನೀನೆಲ್ಲ ದೆವ್ವ ಇರಬೇಕು, ಅದಕ್ಕೆ ನಿಂಗೆ ಇಷ್ಟ ಇಲ್ಲ. ನಂಗೆ ಇಸ್ಕಿದ ಬೇಳೆ ಸಾರು ಅಂದರೆ ಫೇವ್ರೇಟು. ಮೊಟ್ಟೆ ಹಾಕಿ ಇಸ್ಕಿದ ಬೇಳೆ ಸಾರು ಮಾಡಬೇಕು. ಇವತ್ತು ಏನು ಇಸ್ಕಿದ ಬೇಳೆ ಸಾರು ರೆಸಿಪಿ. ಇಸ್ಕಿದ ಬೇಳೆ ಸಾರು ಹೇಗೆ ಮಾಡೋದು ಅಂತ ಹೆಂಗೆ ಗೊತ್ತಾ? ಇಸ್ಕಿದ ಬೇಳೆ ಸಾರು ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಮಾತ್ರ ನಾನು ಹಾಕ್ತೀನಿ. ಕೆಲವು ಮಸಾಲೆ ಪೌಡ್ರ್ ಐತಲ್ಲ, ಮಸಾಲೆ ಪೌಡ್ರು, ನಾವು ಅದಕ್ಕೆ ಒಂದೇ ಪೌಡ್ರ್ ಮಾಡ್ಕೊತೀವಿ. ಮಟನ್ ಸಾರಿಗೆ, ಚಿಕನ್ ಸಾರಿಗೆ, ಇಸ್ಕಿದ ಬೇಳೆ ಸಾರಿಗೆ, ಹುಳಿ ಸಾರಿಗೆ ಎಲ್ಲ ಒಂದೇ ಪೌಡ್ರ್ ಮಾಡ್ಕೊತೀವಿ. ಅದಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೆ ನಾವು ಚಕ್ಕೆ ಲವಂಗ ಎಲ್ಲ ಹಾಕಿರಲ್ಲ, ಮತ್ತೆ ಹಾಕಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಕಾಯಿ ಒಂದೇ ಒಂದು ಟೊಮೊಟೊ, ಅಷ್ಟರಲ್ಲೇ ಇಸ್ಕಿದ ಬೇಳೆ ಸಾರು ಎಷ್ಟು ಈಸಿಯಾಗಿ ಮಾಡೋದು ಅಂತ ತೋರ್ಸೋಣ ಇವತ್ತಿನ ರೆಸಿಪಿ ಬಂದು ಇಸ್ಕಿದ ಬೇಳೆ ಸಾರಿನ ರೆಸಿಪಿ. ಹೆಂಗಿರ್ತತೆ ಅಂದರೆ, ಊಟ ಮಾಡ್ತಾಯಿದ್ರೆ ಅದಕ್ಕೆ ತುಪ್ಪ ಹಾಕೊಂಡು ಊಟ ಮಾಡ್ತಾ ಇರಬೇಕು. ಹೆಂಗಿರುತ್ತೆ ಗೊತ್ತಾ, ಒಂದು ತಟ್ಟೆ ಅನ್ನ ಉಂಡಿದ್ದೇ ಗೊತ್ತಾಗಲ್ಲ, ಅಷ್ಟು ಸೂಪರಾಗಿರುತ್ತೆ ಇಸ್ಕಿದ ಬೇಳೆ ಸಾರು. ಏನು ಗೊತ್ತಾ, ಇವಾಗ 200 ರೂಪಾಯಿ ತೂಕ ಅವರೆಕಾಯಿ, ಅವನ್ನ 200 ರೂಪಾಯಿ ತೂಕ ಒಂದು ತೂಕ ಇಸ್ಕಿದ್ರೆ 1 kg ಕಾಳು ಆಗ್ತವೆ. 1 ತೂಕ ಇದಕ್ಕೆ ಎಳೆವು ತೆಗೆದ್ಬಿಟ್ಟು ಕಾಳು ಇಸ್ಕಿದ್ರೆ 1 kg ಇಸ್ಕಿದ ಬೇಳೆ ಆಗ್ತವೆ. 200 ರೂಪಾಯಿ ತೂಕ ಅಂದರೆ 1 kg ಅಲ್ಲಿ ಒಂದು 300-400 ರೂಪಾಯಿ ಮಾರ್ತದೆ ಅನಿಸುತ್ತೆ. ಚಿಕ್ಕ ಮಾರ್ಕೆಟಲ್ಲಿ ಕವರ್ ಇಟ್ಕೊಂಡು ಮಾರ್ತಾರಲ್ಲ, ಒಂದು 200 ರೂಪಾಯಿ ತೂಕ ಅಲ್ಲೇ ಅಂದರೆ ಅವರು ಲಾಭ ಅಂದರೆ ಒಂದು 350-400 ರೂಪಾಯಿ ಇಲ್ದಲೇ ಕೊಡಲ್ಲ. ನಾವೇ ತಂದು ನಾವೇ ಇಸ್ಕಿ ಬೆಳಗ್ಗೆ ಸುಲಿದು ಇಸ್ಕಿ ನೆನಾಕಿ ಇವಾಗ ಇಸ್ಕಿದ ಬೇಳೆ ಸಾರು ಹೆಂಗಿರುತ್ತೆ. ಬೇಗ ನಂಗೆ ಬೇಗ ಊಟ ಇಸ್ಬಿಟ್ಟು ನೆನಾಕ್ಬಿಡುತ್ತಂತೆ. ಇಸ್ಬಿಟ್ಟಲ್ಲ, ನೆನಾಕ್ಬಿಟ್ಟು ಇಸ್ಬೇಕು. ಯಾವ ಊರಾಗಿದ್ದೆ ಹೇಳೋದು ಅರ್ಥ ಮಾಡ್ಕೊ, ಸುಮ್ಮನೆ ಏನೇನೋ ನೋಡಿ ಥರ ಬಾಳೆ ತೊಡ್ಕೊಂಡ್ರ ಕತೆ. ಇನ್ನೇನು ಹುಡುಗಿನ ಇನ್ನು 18 ವರ್ಷದ ಹುಡುಗಿನ ನೀನು ಆಲೆ ಮದ್ವೆಗೆ ಬಂದಿದ್ಯಾ. ನಿನ್ನ ಏಜಲ್ಲಿ ನಾನು ಆಲೆ ಮದುವೆ ಮಾಡಿದ್ರು ಗೊತ್ತಾ? ನಿನ್ನ ಏಜಲ್ಲಿ ನನಗೆ ಮದುವೆ ಮಾಡಿದ್ರು, ನಾನೇನು ಅಜ್ಜಿನ? ನಿನ್ನ ಏಜಲ್ಲಿ ನನಗೆ ಮದುವೆ ಮಾಡಿದ್ರಲ್ಲ, ನಿನ್ನ ಏಜಲ್ಲಿ ನನಗೆ ಮದುವೆ ಮಾಡಿದ್ರಲ್ಲ, ನೀನು ಈಗ ಏಜಲ್ಲಿ ನಾನು ಮದುವೆ ಆಗಿದ್ದೆ. ನಾನು ನೀನೇನು ಹುಡುಗಿನ? ನಿನ್ನ ಮಗಳು ಮದ್ವೆಗೆ ಬಂದಿದ್ಯಾ ಅಂದರೆ ನಾನು ಹುಡುಗಿ ಅಲ್ಲ ಅಲ್ವಾ? ಮದುವೆ ಮಾಡು ಪೊಲೀಸ್ನವ್ರು ಒಳಗೆ ಕುಂಡಿಸ್ತಾರೆ. ಯಾಕೆ ಕುಂಡಿಸ್ತಾರೆ? ಸರಿ ಆಯ್ತು, ಬೇಗ ರುಬ್ಕೊಂಡು ಇಸ್ಕಿದ ಬೇಳೆ ಸಾರು ರೆಸಿಪಿ ಬೇಗ ತೋರಿಸ್ಬಿಟ್ಟು ಬೇಗ ಉಂಡ್ಬಿಡ್ಬೇಕು. ಸ್ಯಾರು ಅವರೆಕಾಳ್ದು ಹೊಟ್ಟೆ ಎಲ್ಲ ಇಚ್ಚಿಕ್ಬಿಟ್ಟು ಒಳ್ಳೆ ಅವರೆಕಾಳು ಹೊಟ್ಟೆ ಇಸುತ್ತಾರ, ಕಾಳು ಇಸ್ಕಿರೋದು ಹೊಟ್ಟೆ ಕುಯ್ಬಿಟ್ಟು ಎಲ್ಲ ಒಳಗಿರೋದೆಲ್ಲ ಪಳ್ಳು ಪಚ್ಚಿ ಗೊತ್ತಾ? ಬೋಂಡ ಮಾಡ್ಬಿಟ್ಟು ಆಪರೇಷನ್ ಮಾಡೋಣ. ನೆಕ್ಸ್ಟ್ ಬ್ಲಾಗು ಬೋಂಡ ಮಾಡ್ಬಿಟ್ಟು ಆಪರೇಷನ್ ಮಾಡೋದು ಬ್ಲಾಗ್ ಮಾಡೋಣ. ನೆಕ್ಸ್ಟ್ ಬ್ಲಾಗು ಆಪರೇಷನ್ ಬೋಂಡ. ಯಾರೂ ಮಾಡಿರಬಾರ್ದು ಜೀವನದಲ್ಲಿ, ಆ ಥರ ಗೊತ್ತೇ ಇರಬಾರ್ದು. ಬೋಂಡ ಮಾಡಿಬಿಟ್ಟು ಆಪ್ರೇಷನ್ ಮಾಡಿಬಿಟ್ಟು ಅದು ಖಾರ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ ಸೂಪರಾಗಿರುತ್ತೆ. ಸರಿ ಆಯಿತು, ಇವಾಗ ಬೇಗ ರುಬ್ಕೊಂಡು ಇಸ್ಕಿದ ಬೇಳೆ ಸಾರು ಮಾಡಿ. ನೀನು ಯಾಕೆ ಸಣ್ಣ ಕಿರಿ ಈರುಳ್ಳಿ ಅಂತೀಯ? ಕಡಿಮೆ ದುಡ್ಡು ಅದಕ್ಕೆ
ಏನ್ ಗೊತ್ತಾ, ಕಡಿಮೆ ದುಡ್ಡು. 100 ರೂಪಾಯಿಗೆ 5 kg ಚೆನ್ನಾಗಿರೋವು, 100 ರೂಪಾಯಿಗೆ 4 kg, ಇನ್ನೂ 1 kg ಹೆಚ್ಚಾಗಿ ಈರುಳ್ಳಿ ಬರ್ತವೆ. ಅದಕ್ಕೆ ಇನ್ನೇನು ಕೆಲಸ ಮಾಡ್ತೀವಿ, ಹೂವು ಕಟ್ಟೋ ಅಷ್ಟೊತ್ತಿಗೆ ಸೂಲ್ದು ಅಡುಗೆ ಮಾಡ್ಕೊಂಡು ನೀನು ಮನೆಗೆ ಇರ್ತೀವಲ್ಲ, ಅದಕ್ಕೆ ಸಣ್ಣ ಈರುಳ್ಳಿ ತಾಡಿದ್ದೀನಿ. ನೋಡಿ ಗೈಸ್, ಸಣ್ಣಗಿರೋ ಈರುಳ್ಳಿ ಕತೆ. ಅಯ್ಯೋ ಕಂಜೂಸಮ್ಮ. ನಾನು ಕಂಜೂಸ್ ಮಾಡಿರೋದಕ್ಕೆ ನೀನು ಹಿಂಗಿರೋದು. ನೋಡಿ ಗೈಸ್, ಇಷ್ಟೆಲ್ಲಾನು ರೆಡಿ ಮಾಡಿಕೊಂಡೈತೆ. ಇಷ್ಟೆಲ್ಲ ಏನು ಮಾಡುತ್ತೆ ಅಂತ ನೋಡ್ರಿ, 2 ಗಡ್ಡೆ ಬೆಳ್ಳುಳ್ಳಿ ಸಣ್ಣವು, ನೋಡ್ರಿ 3 ಗಡ್ಡೆ ಗುಳ್ಳೆ ಈರುಳ್ಳಿ ಅಂತಾರಲ್ಲ ಅಂತವು. 100 ರೂಪಾಯಿಗೆ 5 kg, ಅವು 4 kg 3 ನೋಡಿ, kg. ಟಮಾಟೆ ಹಣ್ಣು ಬಿಟ್ಟಿಲ್ಲ, ಹೊಟ್ಟೆ ಬಗ್ದು ಬಿಟ್ಟಪ್ಪ. ನೋಡ್ರಿ, ಟಮಾಟೆ ಹಣ್ಣು 4 ಪೀಸ್ ಆಗೈತೆ. ನಿನ್ನಿಂಗ್ ಕತ್ತರಿಸಿದ್ರೆ ಹೆಂಗಿರ್ತದಲ್ವಾ? ನಿನ್ನಿಂಗ್ 4 ಪೀಸ್ ಮಾಡೋಣ. ಈರುಳ್ಳಿ, ಬೆಳ್ಳುಳ್ಳಿ 2 ಗಡ್ಡೆ, 2 ಗಡ್ಡೆ ಬೆಳ್ಳುಳ್ಳಿ, ಒಂದು ಇಂಚ್ ಶುಂಠಿ ಪೀಸ್ ಮಾಡಿಕೊಂಡಿದ್ದೀನಿ ನೋಡಿ. 1 ಇಂಚ್ ಶುಂಠಿ, 1 ಇಡೀ ಕೊತ್ತಂಬರಿ, ಇಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟನ್ನ ಪೇಸ್ಟ್ ಮಾಡ್ಕೊಂಬಿಡ್ಬೇಕು. ಇವೆರಡು ಇಲ್ಲೇ ಇರಬೇಕು. ಪೇಸ್ಟ್ ಮಾಡ್ಕೊಂಡು ಆಮೇಲೆ ಇದನ್ನ ಪೇಸ್ಟ್ ಮಾಡ್ಕೊಂಬಿಟ್ಟು ಎಷ್ಟು ಕೆ ಜಿ? 1/4 kg ಕಾಳಿರ್ಬೇಕು. 1/4 kg ಇರಬೇಕು ಅಂದ್ಕೊಂಡಿದ್ದೀನಿ. ಎಷ್ಟೈತೆ ಅಂತ ಗೊತ್ತಿಲ್ಲ. ಅಷ್ಟಕ್ಕೆ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಇದು ರುಬ್ಬಿಟ್ಟು ಇದನ್ನು ತೊಳೆದ್ಬಿಟ್ಟು ಹಾಕೊಂಡು ಇಸ್ಕಿದ ಬೇಳೆ ಸಾರು ಮಾಡ್ಬಿಟ್ಟು ತುಪ್ಪ ಹಾಕೊಂಡು ಉಣ್ತಾ ಇದ್ರೆ ಅಪ್ಪ, ಇಸ್ಕಿದ ಬೇಳೆ ಸಾರು ಈಗಲೇ ಉಣ್ಬೇಕು ಅನಿಸ್ತೈತೆ. ಸರಿ ರುಬ್ಕೊಂಡು ಬೇಗ ಮಾಡ್ಕೊಂಡು ಸಿಗೋಣ. ನೋಡಿ, ಒಂದು ಟೊಮೊಟೊ, ಅರ್ಧ ಹೋಳಲ್ಲಿ ಅರ್ಧ ಕಾಯಿ. ಹೆಂಗೆ ಗೊತ್ತಾ, ಕಾಳು ಚೆನ್ನಾಗಿ ಬೆಂದ್ಬಿಟ್ರೆ ಸಾಂಬಾರು ಗಟ್ಟಿ ಬಂದ್ಬಿಡುತ್ತೆ. ಅದಕ್ಕೆ ಅರ್ಧ ಹೋಳಲ್ಲಿ ಅರ್ಧ ಕಾಯಿ ಹಾಕೊಂಡಿದ್ದೀನಿ. ಅದನ್ನು ರುಬ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಒಂದಕ್ಕೆ ರುಬ್ಬಿಟ್ಟು ಎಣ್ಣೆ ಬಿಟ್ಕೊಂಡು ಕಾಳು ಹಾಕೊಂಡು ಹುರ್ಕೊಂಡು ಕಾಯಿ ಟೊಮಟೆ ಹಣ್ಣು ಹಾಕೊಂಡು ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ಹಾಕೊಂಡು ಒಂದ್ಸರಿ ನೀನು ಇಸ್ಕಿದ ಬೇಳೆ ಸಾರು ಮಾಡಿದಾಗ 5 ತೊಟ್ಟು ನೋಡ್ಬಿಟ್ಟು ಹುಳ ಅಂತ ಹೇಳಿದೆ. ಜ್ಞಾಪನ ಆಯ್ತಾ? ಹೋದ ವರ್ಷ ಚಿಕನ್ ಸಾರೊಳಗೆ ಹುಳ ಎಲ್ಲ ಹಾಕಿ ಬೇಯಿಸಿದ್ಯಾ ಅಂತ. ಈ ತೊಟ್ಟೊಳಗೆ ಈ ಥರ ಇರ್ತದೆ ನೋಡಿ, ಈ ಥರ. ಈಗ ಇದು ಈ ಚೂರು ನೋಡ್ರಿ, ಈ ಥರ ಇರ್ತತಲ್ಲ, ಈ ತೊಟ್ಟೊಳಗೆ ಹಿಂಗಿರೋದನ್ನ ಆ ತೊಟ್ಟದೆಲ್ಲ ಬಿಟ್ಕೊಂಬಿಟ್ಟೈತೆ. ಹುಳ ಎಲ್ಲ ಬೇಯಿಸಿಕ್ಕಿದ್ಯಾ, ಹುಳ ಎಲ್ಲ ಬೇಯಿಸಿಕ್ಕಿದೆ ಹಿಂಗಂತಾಳೆ. ಹುಳ ಅಂತಾಳೆ, ಹಿಂಗಂತಾಳೆ. ಇದು ಹುಳ ಅಂತಾಳೆ. ಇದು ಹುಳನ ಗೈಸ್, ನೋಡಿ ಇದು ಹುಳ ಅಂತೆ. ಆ ತೊಟ್ಟುನ ಇಸ್ಕಿದ ಬಳಿಗೆ ಬರಬೇಡ ತೊಟ್ಟು ಅಂತ ಹೇಳೋಕ್ಕಾಗುತ್ತಾ? ಇವಳೀಗ ಇಂಥವಳು. ಸರಿ ಆಯಿತು. ಈಗ ಬೇಗ ರುಬ್ಕೊಂಡು ಇಸ್ಕಿದ ಬೇಳೆ ಸಾರು ಮಾಡ್ಕೊಂಡು ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ರುಬ್ಬಿಟ್ಕೊಂಡಿದ್ದೀನಿ. ಕಾಯಿ ಟೊಮೊಟೊ ರುಬ್ಬಿಟ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಇರೋ ಪುಡಿಗೆ, ನಾವು ಹುಳಿ ಸಾರಿನ ಪುಡಿಗೆ ಚಕ್ಕೆ ಲವಂಗ ಎಲ್ಲ ಹಾಕಲ್ಲ ನಾವು ಇಸ್ಕಿದ ಬೇಳೆ ಸಾರಿಗೆ. ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಅದು ನಾವು ಖಾರ ರುಬ್ಬೋದ್ರಲ್ಲೇ ಗೊತ್ತಾಗುತ್ತೆ ಹೆಂಗಾಗುತ್ತೆ ಸಾಂಬಾರು ಅಂತ. ನೋಡಿ, ಈ ಥರ ಬರಬೇಕು. ನೋಡಿ, ಕಾಯಿ ಟೊಮಟೆ ಹಣ್ಣು ರುಬ್ಬಿಟ್ಕೊಂಡು, ಈರುಳ್ಳಿ ಬೆಳ್ಳುಳ್ಳಿ ರುಬ್ಬಿಟ್ಕೊಂಡು, ಈಗ ಒಗ್ಗರಣೆ ಹಾಕೋಕ್ಕೆ ಕಾಳು ತೊಳೆದಿಟ್ಕೊಂಡು ಇಲ್ಲಿ ಇಟ್ಕೊಂಡು ಒಂದು 2 ಸ್ಪೂನು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕೊಂಡು ಇವಾಗ ರುಬ್ಬಿಕೊಂಡಿದ್ದೀವಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಇದನ್ನ ಹಿಂಗೆ ಹಾಕೋಣ. ಇದನ್ನ ಹಾಕೊಂಡು ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕೋಣ. ಈಗ ಅರಿಶಿನ ಹಾಕೊಂಬಿಟ್ಟು ಹಿಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗೈತೆ. ಅದು ಮಸಾಲೆ ನೋಡಿದ್ರೆ ಗೊತ್ತಾಗುತ್ತೆ ಸಾಂಬಾರು ಹೇಗೆ ಬರುತ್ತೆ ಅಂತ. ಆ ಮಸಾಲೆ ನೋಡಿದ್ರೆ ಅದು ಸಾಂಬಾರು ಚೆನ್ನಾಗಾಗುತ್ತಾ ಚೆನ್ನಾಗಾಗಲ್ವಾ ಅಂತ ತಿಳ್ಕೊಬೇಕು. ನೋಡ್ರಿ, ಎಣ್ಣೆ ಬಿಡ್ತು. ಈಗ ಎಣ್ಣೆ ಬಿಟ್ಟಾಗ ಇದನ್ನು ಕಾಳು ಇಕ್ಕೊಂಡಿದ್ದೀವಲ್ಲ, ಈ ಕಾಳು ಇವಾಗ ಹಿಂಗೆ ಹಾಕೋಣ. ಈ ಸಾರಿಗೆ ಇವಾಗ ಊಟ ಮಾಡಿ ಮಿಗುತ್ತಲ್ಲ, ಆ ಸಾಂಬಾರಿಗೆ ಬೆಳಗ್ಗೆ ಇಡ್ಲಿನೋ ದೋಸೆನೋ ಮಾಡಿದ್ರೆ ಸಖತ್ತಾಗಿರುತ್ತೆ. ನೋಡಿ,
ಚೆನ್ನಾಗಿ ತಿರುವ್ಕೊಂಡು ಇವಾಗ ಚೆನ್ನಾಗಿ ಕಾಳು ಹುರ್ಕೊಬೇಕು. ಹುರ್ಕೊಂಬಿಟ್ಟು ಅವಾಗೆಲ್ಲ ನಾವು ಅಡುಗೆ ಮಾಡೋವಾಗ ರಾಗಿ ಹಸಿಟ್ಟು ಹಾಕ್ಬಿಟ್ಟು ಕಾಳು ತೊಳಿಬೇಕಿತ್ತು, ಅಷ್ಟು ಸೊಗಡಿರೋದು. ನಾನು ಅವಾಗ ಚಿಕ್ಕ ಹುಡುಗಿಲಿ 9th 10th ಓದೋವಾಗ ಅಡುಗೆ ಮಾಡ್ತಿದ್ನಲ್ಲ, ಆವಾಗ ಆ ಸೊಗಡಿಗೆ ಅಷ್ಟು ಸ್ಮೆಲ್ ಹೊಡೆಯೋವು ಕಾಳು. ಆ ಸೊಗಡಿಗೆ ರಾಗಿ ಇಟ್ಟಿರುತ್ತಲ್ಲ, ರಾಗಿ ಹಸಿಟ್ಟು, ಆ ಹಸಿಟ್ಟು ಹಾಕ್ಬಿಟ್ಟು ತೊಳಿಬೇಕಾಗಿತ್ತು. ಆ ರಾಗಿ ಹಸಿಟ್ಟು ತೊಳ್ಕೊಂಡಿದ್ರೂ ಸ್ಮೆಲ್ಲು ಸೊಗಡು ಸ್ಮೆಲ್ ಹೋಗ್ತಾನೆ ಇಲ್ಲ. ಕೈ ತೊಳೆದಿರೋದು ಎಲ್ಲ ಸ್ಮೆಲ್ಲು ಹೋಗ್ತಾನೆ ಇರಲಿಲ್ಲ. ನೋಡಿ ಹಿಂಗಾಗತ್ವರೆಗೂ ಹುರ್ಕೊಬೇಕು. ಹಸಿ ಸ್ಮೆಲ್ಲು ಇದು ಉರಿವಾಗೇ ಹಿಂಗೆಲ್ಲ ಹಸಿ ಸ್ಮೆಲ್ ಹೋಗುತ್ತೆ. ಹಿಂಗೆ ಹುರಿದ್ರೆ ಚೆನ್ನಾಗಿ ಅದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಹಿಂಗೆ ರುಬ್ಕೊಂಡು ಹಿಂಗೆ ಹುರ್ಕೊಂತೀವಲ್ಲ. ಇವಾಗ ಬಂದು ನೋಡ್ರಿ, ಖಾರ ಮಸಾಲು 2 ಮಿಕ್ಸೆಡ್ ಮಸಾಲೆ. ನಾವು ಚಿಕನ್ಗೆ ಬೇರೆ ಇದಕ್ಕೆ ಬೇರೆ ಮಾಡ್ಕೊಳಲ್ಲ. ಇದನ್ನ ಇವಾಗ ಹಿಂಗೆ ಹಾಕೋಣ. ಈಗ ಹಾಕೊಂಡು ಈ ಕಾಯಿ ಟೊಮೊಟೊ ರುಬ್ಬಿರ್ತೀವಿ ನೋಡ್ರಿ, ಇವಾಗ ನೋಡಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಹಾಕಬೇಕೋ ಅಷ್ಟು ಆ ನೀರು ಕಾಯಕ್ಕೆ ಇಟ್ಕೊಂಡು ಇವಾಗ ಕಾಯಿ ಟೊಮಟೊ ರುಬ್ಬಿದ್ದೀವಲ್ಲ ಅದನ್ನೆಲ್ಲ ಹಿಂಗೆ ಬಿಡಬೇಕು. ನೋಡಿರಿ, ಕಾಯ್ದಿರೋ ನೀರಲ್ಲಿ ಈ ಜಾರೆಲ್ಲ ಹಿಂಗೆ ತೊಳೆದು ಬಿಡೋಣ. ನೋಡಿ, ಕಾಯಿ ಟೊಮೊಟೊ ಮಸಾಲೆ ಎಲ್ಲ ಹಾಕಿದ್ದೀನಲ್ಲ, ಇವಾಗ ಎಷ್ಟು ಬೇಕೋ ಅಷ್ಟು ಸಾಂಬಾರು ತೆಳ್ಳಗೆ ಮಾಡ್ಕೊಬೇಕು. ಕಾಳು ಬೆಂದ್ಬಿಟ್ರೆ ಗಟ್ಟಿ ಆಗುತ್ತೆ ಸಾಂಬಾರು. ಹಾಗಾಗಿ ಈ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀವಲ್ಲ ಅದಷ್ಟು ನೀರು ಹಾಕೊಂಡೆ. ಈಗ ನೀವು ನೋಡ್ರಿ, ಇಷ್ಟು ಕ್ವಾಂಟಿಟಿ ಇರಬೇಕು. ತೆಳ್ಳಗಿದ್ರೆ ಅದು ಕಾಳೆಲ್ಲ ಬೇಯ್ತಿದ್ದಂಗೆ ಕರೆಕ್ಟಾಗಿ ಅದುವಾಗ ಆಗುತ್ತೆ ಸಾರು. ನೋಡ್ರಿ, ಇಷ್ಟು ತೆಳ್ಳಗಿರಬೇಕು. ನೋಡಿ, ಇಷ್ಟು ತೆಳ್ಳಗೆ ಮಾಡ್ಕೊಂಡ್ರೆ ಬೆಂದಾಗ ಅದುವಾಗ ಕರೆಕ್ಟಾಗಿರ್ತದೆ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು. ನೋಡಿ, ಇವಾಗ ಇಷ್ಟು ಒಂದು ಇಡಿ ಉಪ್ಪು ಹಿಂಗೆ ಹಾಕೊಂಡ್ರೆ ಸಾಕು. ಈಗ ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ವಿಜಲ್ ಕೂಗಿಸ್ಕೊಬೇಕು. ಒಂದೇ ಒಂದು ವಿಜಲ್ ಕೂಗಿಸಿ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇಸ್ಕಿದ ಬೇಳೆ ಸಾರು ರೆಡಿ ಆಯಿತು. ಇದೊಂದು ವಿಜಲ್ ಕೂಗಿಸ್ಕೊಂಡ್ರೆ ಇಸ್ಕಿದ ಬೇಳೆ ಸಾರು ರೆಡಿ ಆಯಿತು ಅಂತ. ನೋಡಿ, ಇವಾಗ ಕಾಳೆಲ್ಲ ಅದ್ವಾ ಕರೆಕ್ಟಾಗಿ ಬೆಂದೈತೆ. ಒಂದೇ ಒಂದು ಸರಿ ಕೂಗಿಸಿರೋದು. ಬೇಗ ಏರ್ ತೆಗಿಬೇಕು ಅಂದರೆ 2 ಸರಿ ಕೂಗಿಸ್ಕೊಳ್ರಿ. ಸ್ವಲ್ಪ ಅದು ಏರೋಗೋ ತನಕ ಬಿಡಬೇಕಂದ್ರೆ ಒಂದೇ ಒಂದು ಸರಿ ಕೂಗಿಸ್ಕೊಂಡು ಹಂಗೆ ಇದು ಮಾಡಿದ್ರೆ ನೋಡ್ರಿ, ಈ ಥರ ಬೆಂದಿರುತ್ತೆ ಕಾಳು. ಅದು ಬೆಂದಿರುತ್ತಾ, ಆಮೇಲೆ ಆರಿದ್ರೆ ತುಂಬ ಗಟ್ಟಿ ಆಗುತ್ತೆ ಸಾರು. ಈ ಥರ ತೆಳ್ಳಗೆ ಇರಬೇಕು. ಆರ್ಕಂತಿದ್ದಂಗೆ ಸಾಂಬಾರೇ ಇರಲ್ಲ. ನೋಡಿ ಗೈಸ್, ಈಗ ಊಟ ಮಾಡ್ತಾಯಿದ್ದೀನಿ ನಾನು. ಇದ್ಕಿದ ಬೇಳೆ ಸಾರು, ಅನ್ನ, ತುಪ್ಪ. ಬನ್ನಿ ಈಗ ಊಟ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ನೋಡಿ ಗೈಸ್, ಈಗ ಊಟ ಮಾಡ್ತಾಯಿದ್ದೀನಿ ನೋಡ್ರಿ. ತುಪ್ಪ ಬಿಸಿ ಅನ್ನಕ್ಕೆ ಎಲ್ಲ ಕರ್ಗೋಗ್ಬಿಡುತ್ತೆ. ಸೂಪರಾಗೈತೆ ಗೈಸ್. ನೀವು ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ.